ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ಇಂಟ್ರೊಡಕ್ಷನ್ ವೀಡಿಯೋನೇ ಮಾಡಿಲ್ಲ, ಹಾಗೇನೇ ಡೈರೆಕ್ಟ್ ವೀಡಿಯೋಯಿಂದನೇ ಶುರು ಮಾಡ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನಿಲ್ಲ, ಊರಿಂದ ಅಂಕಲ್ ಆಂಟಿ ಇಬ್ಬರು ಬಂದಿದ್ದರು, ಹಾಗಾಗಿ ಅದೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅವರು ಈ ಮನೆಗೆ ಬಂದಿರಲಿಲ್ಲ, ಸೊ ಇನ್ನೇನು ಒಂಥರ ಗೆಟ್ ಟುಗೆದರ್ ಥರನೂ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಇನ್ವೈಟ್ ಮಾಡಿದ್ವಿ. ಅವರು ಕೂಡ ಬಂದರು. ಅಂಕಲ್ ಆಂಟಿ ಅಂತ ಅಂದರೆ ಯಾರು ಅಂತ ನೀವು ಕೇಳ್ತೀರಾ, ಒಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ. ಇವರು ಸುನೀಲ್ ಅವರ ಅಪ್ಪ ಮತ್ತು ಚಿಕ್ಕಮ್ಮ, ನಮ್ಮ ಅತ್ತೆ ಮಾವ. ತುಂಬ ಜನ ನಾನು ಎಷ್ಟೊಂದು ಸಲ ತೋರಿಸಿದ್ದೀನಿ ಊರಿಗೆ ಹೋದಾಗೆಲ್ಲ. ಹಾಗಿದ್ರು ಯಾಕೆ ತೋರಿಸಲ್ಲ ಡೈಲಿ ರೆಗ್ಯುಲರಾಗಿ ನೋಡಿದವ್ರಿಗಂತೂ ಗೊತ್ತಿರುತ್ತೆ, ಬಟ್ ಆವಾಗವಾಗ ನೋಡ್ತಿರಲ್ಲ, ಅವರು ಕಾಮೆಂಟ್ಗಳನ್ನ ಮಾಡ್ತಾ ಇರ್ತೀರ, ಏನಕ್ಕೆ ತೋರಿಸಲ್ಲ, ನಿಮ್ಮ ಅತ್ತೆ ಮಾವ ಎಲ್ಲಿದ್ದಾರೆ, ಎಲ್ಲಿದ್ದಾರೆ ತೋರಿಸಲ್ಲ ಅಂದ್ಕೊಂಡೆಲ್ಲ. ಸೊ ತೋರಿಸಿಲ್ಲ ಅಂದಿದ್ದು ಮಾತ್ರಕ್ಕೆ ನಾವೇನು ಮಾತಾಡಲ್ಲ, ಇಲ್ಲ ಅವ್ರನ್ನ ತೋರಿಸ್ಲೇಬಾರ್ದು ಅಂತ ಏನಿಲ್ಲ. ಅಂದರೆ ನಾನು ಈ ವಿಡಿಯೋನ ಟ್ರೈಪೋಡಿಗೆ ಫಿಕ್ಸ್ ಮಾಡಿ ಬಿಟ್ಬಿಟ್ಟು ಹಾಗೆ ವಿಡಿಯೋ ಕ್ಯಾಪ್ಚರ್ ಆಗಲಿ ಅಂತ ಬಿಟ್ಟಿದ್ದೀನಿ. ಯಾಕಂತಂದರೆ ನಾವು ಕ್ಯಾಮ್ರಾನ ಹಿಡ್ಕೊಂಡು ಅವ್ರ ಮುಂದೆ ಹೋದಾಗ ಅವ್ರಿಗೂ ಶೈ ಫೀಲ್ ಆಗಬಾರ್ದು. ಯಾಕಂತಂದರೆ ನಾವು ನಾರ್ಮಲಿ ಕ್ಯಾಮ್ರಾನ ಫೇಸ್ ಮಾಡ್ತಾ ಇರ್ತೀವಿ, ಬಟ್ ಅವರಿಗೆ ಮುಜುಗರ ಉಂಟು ಮಾಡೋ ಥರ ನಾವು ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಹೋದರೆ ಅವ್ರಿಗೂ ಅಷ್ಟು ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ. ಅವ್ರು ನ್ಯಾಚುರಲಾಗಿ ಹೆಂಗಿರ್ತಾರೆ ಹಂಗಿರೋಕ್ಕಾಗಲ್ಲ. ಆ್ಯಂಡ್ ನಮಗೂ ಅಷ್ಟೇ ಅಂತ ಅಂದ್ಬಿಟ್ಟು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಇವತ್ತು ಬಂದಿದ್ದರು, ಆರಾಮಾಗಿ ಕೂತಿದ್ದಾರೆ, ಮಾತಾಡ್ತಾ ಇದ್ದಾರೆ, ಕ್ಯಾಶುವಲ್ ಆಗಿದ್ದಾರೆ. ಅದನ್ನೇ ನಾನು ಟ್ರೈಪೋಡ್ಗೆ ಹಾಕಿ ಸಣ್ಣ ಪುಟ್ಟ ವೀಡಿಯೋ ಕ್ಲಿಪ್ಪಿಂಗ್ನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಸೊ ಫೈನಲಿ ಎಷ್ಟೋ ದಿನ ಆದಮೇಲೆ ನಮ್ಮ ಅಂಕಲ್ ಆಂಟಿ ಇಬ್ಬರೂ ತೋರಿಸಿದ್ದೀನಿ. ನಮ್ಮನೆ ಒಂದು ಹೆಣ್ಮಕ್ಳು ಆಗಲಿಸ್ಲಿರೋ, ನಮ್ಮನೆ ಒಂದು ಹೆಣ್ಮಕ್ಳು ಆಗಲಿ ಕಣ. ಬರೀ ಗಂಡು ಮಕ್ಳು ಯಾವ, ಇನ್ನೇನು ಗಂಡು ಮಕ್ಳು, ಹೆಣ್ಣು ಮಕ್ಳು ನೀನು ಎತ್ತಾಡ್ಸಿಲ್ಲ. ಮಟ್ಲು ಎಣ್ಣೆ ಕಂಡು ಇಷ್ಟ, ನಿಮ್ಮಲ್ಲಿ ಹೆಣ್ಮಕ್ಳು ಕಂಡಷ್ಟೇ ಹೆಣ್ಮಕ್ಳು ಆಗಲ್ಲ. ಏನ್ ಮಾಡೋದು, ಬರೀ ಗಂಡು ಮಕ್ಳು ನಿಮ್ಮ ಹೋಗ್ತಾರಲ್ಲ, ಬರೀ ಗಂಡು ಮಕ್ಳು ಯಾವಲ್ಲ. ಒಬ್ಬೊಬ್ರಿಗೆ ಅಲ್ಲೊಂದು ಇಲ್ಲೊಂದು, ನವ್ಯ ಒಂದು, ನಿಮ್ಮ ಕುಟುಂಬದ ನವ್ಯ ಒಂದು ಹುಟ್ಟದ, ಈಗ ರಕ್ಷು ಒಂದು ಹುಟ್ಟದ, ಇನ್ನೊಂದು ಇಬ್ಬರು ಬಿಡಿಸ್ಬಿಡು ಒಂದು ಹೆಣ್ಮಗ. ಎಣ್ಣೆಯಲ್ಲಿ ಗಂಡು ಹೆಂಗು ಉಳ್ಳಿ ಬಿಡ್ಡಿ ಇನ್ನೊಂದಾಗಲಿ ಹೆಣ್ಮಕ್ಳು ಹುಡ್ಬೇಕು. ಈಗ ನಮ್ಮ ಪಾಪಣ್ಣಗ ನಿಮ್ಗೆ ಒಂದು ಹೆಣ್ಣು ಅಂತ ನಗುತ್ತಿದ್ರೆ ಮದುವೆ ಮಾಡ್ಬಿಟ್ಟು ನನ್ನ ಅವಳ ಮನೆಗೆ ಹೋಗಿ ಬರ್ತೀನಿ ಹೋಗರಿ. ಈಗ ಎಲ್ಲೂ ಹೋಗಂಗಿಲ್ಲ, ಎಲ್ಲೋ ಬರಂಗಿಲ್ಲ, ಎಲ್ಲೂ ಹೋಗಿಲ್ಲ ಬಿಡಿ. ಅದರಲ್ಲಿ ಇಲ್ಲಿ ಇವಳೆ ಮಗಳು ಹೋಗ್ಕೊಳ್ಳಿ, ಇವಳೆ ಸೊಸೆ ಕಳಿ ಮಗಳು ಓದೈತ್ರೆ ಬರೋದೇ ಹೆಣ್ಮಕ್ಳು, ಅದಕ್ಕೆ ತಿರ್ಗಾಡ್ತಾರೆ. ಬರೋವೆಲ್ಲ ಹೆಣ್ಮಕ್ಳು ಆಯ್ತಾ ಅದಕ್ಕೆ ಬೇಡ, ನೀವು ಇವಳು ಮಾತ್ರ ಮಗಳು ಅನ್ಕೋಬೇಕು. ಬರೋವೆಲ್ಲ ಹೆಣ್ಮಕ್ಳು ಆಡ್ಬಿಡ್ತಾರ, ಕೆಲ್ಸ ಅನ್ಕೊಂಡೆ ನೀನು ನೆನ್ಪಣ ಸೊಸೆ ಹೆಣ್ಮಕ್ಳು ಅಂತಾನೆ ಬಿಡು. ಆಯ್ತು ಅಕ್ಕ ಮದುವೆ ಮಾಡು, ಆಮೇಲೆ ಸೊಸೆ ಹೆಣ್ಮಕ್ಳು ಆಯ್ತಾರೆ. ಈಗ ಇರೋಳು ಒಬ್ಳು, ಅವಳೊಬ್ಳು ಹೆಣ್ಮಕ್ಳು. ನಾನೇನು ನೋಡಿ ಹುಡುಗಿನ ನಿಮ್ಮ ಅಂಕಲ್ ಆಡ್ತಾ ಬಾ. ಅಂಕಲ್ ಹುಡುಗಿರು ಹಂಗೆ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ ಕಣ. ನಾನು ನೀನು ಅನ್ಕೊಂಡಂಗಲ್ಲ, ನೀವು ಹೇಳಿದ್ರಲ್ಲ, ಈಗ ಸುಮ್ಮನೆ ಹುಡುಗಿರಿಗೆ ದುಡ್ಡು ಕೊಟ್ಟು ಮದುವೆ ಮಾಡ್ಕೊತಾರೆ. ಹೇಳ್ತಿದ್ದಾರೆ ಎಲ್ಲೋ ಹೋಗಿ ಬೇರೆ ಹೊರಗಡೆಯಿಂದೆಲ್ಲ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ತಾರೆ ಅಂತ. ಈಗ ಅಂತ ಕಾಲ ಬಂದ ನೋಡಿ, ಹೆಣ್ಮಕ್ಳು ಚೆನ್ನಾಗಿರಕ್ಕೆ ತಗೊಂಡ್ಬಂದಿ ನಂದ ಬೇಯಿಸದೇನು ಬಿಡು, ಬೇಯಿಸ ಅದಕ್ಕೆ ಕೊಬ್ಬರಿಕೆಲ್ಲ ನೀವು ಕಡೆ ಹಾಕಿಬಿಟ್ಟು ಬೇಯಿಸ್ಬಿಟ್ರು ಆಯ್ತಾ. ನಮ್ಮನೊಳಗೆ ಕಡೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು. ಸೊ ಇಲ್ಲಿ ಕಬಾಬ್ ಕೂಡ ಆಗ್ತಾ ಇದೆ, ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಮಟನ್ ಸಾಂಬಾರು ಕೂಡ ಇನ್ನೇನು ರೆಡಿ ಆಯಿತು. ಸ್ವಲ್ಪ ಅಂಕಲು ಆಂಟಿ ಮತ್ತು ನಮ್ಮ ಊರಿಂದ ಅಪ್ಪ ಎಲ್ಲರೂ ಬರ್ತಾ ಇದ್ದಾರಲ್ವ, ಅದಕ್ಕೆ ಸ್ವಲ್ಪ ದೊಡ್ಡದ್ರಿಂದಲೇ ಮಾಡ್ತಾಯಿದ್ವಿ. ಬೇಲಿ ಏನು ಬುಜ್ಜಿ, ಯಾರು ಬಂದಿರೋದು?
ಅಯ್ಯೋ ನಾಚಿಕೆ ಹೊಡಿತಿದ್ಯಾ? ಅಯ್ಯೋ ಯಾಕೆ ಇಷ್ಟೊಂದು ನಾಚ್ಕೊತಿದ್ಯಾ? ಆ್ಯಂಡ್ ಇವಾಗ ಬುಜ್ಜಿ ಎಲ್ಲ ಬಂದ ಸ್ವಲ್ಪ ಟೈಮ್ ಆಟ ಆಡ್ದ ಅವ್ರ ಜೊತೆನೂ. ಅವನಿಗೆ ಫಸ್ಟು ಯಾರಾದರೂ ಮನೆಗೆ ಬಂದರು ಅಂದರೆ ಸ್ವಲ್ಪ ಶೈ ಫೀಲು, ಮಾತಾಡೋದಕ್ಕೆ ನುಲಿತಾ ಇರ್ತಾನೆ. ಇವಾಗ ಟೈಮ್ ಕೂಡ ಆಗಿತ್ತು ಅಂತ ಅಂದ್ಬಿಟ್ಟು ಕಬಾಬು, ರೈಸು, ಸಾಂಬಾರೆಲ್ಲ ಆಗಿತ್ತು. ಇವಾಗ ಊಟಕ್ಕೆ ಹಾಕೊಟ್ಟಿದ್ದೀವಿ. ಅಂದರೆ ಸುನಿಲ್ ಕಬಾಬೆಲ್ಲ ಇತ್ತು ಅಂತಂದರೆ ಫಸ್ಟು ಕಬಾಬೆಲ್ಲ ಆದಮೇಲೆ ನೆಕ್ಸ್ಟು ಊಟಕ್ಕೆ ಬರೋದು. ಹಾಗಾಗಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ತಿಂತಾಯಿದ್ವಿ. ಏನೋ ಒಂಥರ ಇದು ಒಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇದನ್ನು ಮಮ್ಮಿ ಕ್ಯಾಪ್ಚರ್ ಮಾಡಿದರು. ಸೊ ಏನೋ ಒಂಥರ ಖುಷಿ ಅನ್ನಿಸ್ತು ಇದನ್ನು ನೋಡ್ಬಿಟ್ಟು, ಕ್ಲಿಪ್ಪಿಂಗನ್ನು ನೋಡಿಬಿಟ್ಟು. ಸೊ ಏನೋ ಒಂಥರ ಅಂದರೆ ಎಲ್ಲರೂ ನಮ್ಮ ತಾತ ಮತ್ತು ಇನ್ನು ಎಲ್ಲರೂ ಬಂದಿದ್ದರು. ಅವರೆಲ್ಲ ಒನ್ ಟೈಮಿಗೆ ಬಂದರು. ಹಾಗಾಗಿ ಒಂದೇ ಸಲ ಕ್ಯಾಪ್ಚರ್ ಆಗಲಿಲ್ಲ. ಇನ್ನು ಸಂಜೆ ಆಗ್ತಾ ಬಂತಿದ್ದಂಗೆ ನಮ್ಮ ಆಂಟಿ ಅಂಕಲ್ ಹೊರಡ್ತೀನಿ ಅಂತ ಅಂದರು ಅಲ್ವಾ, ಆಂಟಿಗೋಸ್ಕರ ಒಂದು ಸೀರೆನೂ ತಂದಿದ್ವಿ. ಅದನ್ನು ಕೊಟ್ಟು ಕಳಿಸ್ತಾ ಇದ್ವಿ. ಆಟೋ ಬುಕ್ ಮಾಡಿ ಇವಾಗ ಅವರ ಲೊಕೇಶನ್ಗೆ ರೀಚ್ ಮಾಡಿಸ್ತಾ ಇದ್ವಿ. ಸೊ ಏನೋ ಒಂಥರ ಖುಷಿ ಅನ್ನಿಸ್ತು. ಅದು ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಅವರು ಬಂದಿದ್ದು, ಟೈಮೆಲ್ಲ ಸ್ಪೆಂಡ್ ಮಾಡಿದ್ದು ಒಂಥರ ಖುಷಿ ಅನ್ನಿಸ್ತು. ಯಾವಾಗಲೂ ನಾವೇ ಹೋಗ್ತಾಯಿದ್ವಿ, ಅಂದರೆ ಸುನಿಲ್ ಬಂದಾಗೆಲ್ಲ ನಾವೇ ಊರಿಗೆ ಹೋಗಿ ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತಾಯಿದ್ವಿ. ಅವರು ಫಾರ್ ದಿ ಫಸ್ಟ್ ಟೈಮ್ ಇಲ್ಲಿ ನಮ್ಮನ್ನು ನೋಡೋದಕ್ಕೆ ಅಂತ ಬಂದಿದ್ದು. ಅದು ಏನೋ ಒಂಥರ ಖುಷಿ ಅನ್ನಿಸ್ತು. ಈ ವ್ಲಾಗ್ ಒಂಥರ ಕಂಪ್ಲೀಟ್ ಅಂತ ಅನ್ನಿಸ್ತು. ಸುನಿಲ್ ರಜಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ರನ್ನ ಕರೆಸಿದ್ದು ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ಇವಾಗ ಅವರು ಹೊರಡ್ತಾ ಇದ್ದಾರೆ. ಬುಜ್ಜಿ ಅಂತೂ ಕುಣಿತಾ ಇದ್ದಾನೆ. ಆಟೋ ಬಂದಿದೆ ಅಲ್ವಾ, ಅತ್ತಿ ಇವಾಗ ಊರಿಗೆ ಹೋಗಿ ಅಂದ್ಕೊಂಡು ಅವನು ಮಾತಾಡಿಸ್ತಾ ಇದ್ದ. ಅವರಿಗೂ ಖುಷಿ ಆಯಿತು ಬಂದಿದ್ದು ಎಲ್ಲ. ಸೊ ಇವಾಗ ಅವ್ರನ್ನ ಸೇಫಾಗಿ ಕಳಿಸ್ತಾ ಇದ್ದಾರೆ. ಎಲ್ಲಿ ಡ್ರಾಪ್ ಮಾಡಬೇಕು ಅಂತ ಎಲ್ಲ, ಅಂದರೆ ಅವರಿಗೆ ಸಿಟಿಯೆಲ್ಲ ಹೊಸದು ಅಂತಂದರೆ ಡ್ರಾಪ್ ಲೊಕೇಶನ್ ಎಲ್ಲ ಹೇಳಿನೇ ಕಳಿಸೋದು ಸುನಿಲು. ಇಲ್ಲಿಗೆ ಬಿಡಬೇಕು ಇದೇ ಥರ ಪ್ಲೇಸ್ಗೆ ಅಂತ ಎಲ್ಲ ಲೊಕೇಶನ್ ಕನ್ಫರ್ಮ್ ಮಾಡಿರ್ತಾರೆ. ಸೊ ಹಾಗಾಗಿ ಅವರಿಗೂ ಹೇಳಿ ಇವಾಗ ಅವ್ರನ್ನ ಕಳಿಸ್ತಾ ಇದ್ದೀವಿ. ಇವತ್ತಿನ ಏನೋ ಒಂಥರ ಇದು ಖುಷಿಯಾಗಿರೋ ವ್ಲಾಗ್, ನನಗೆ ಇಷ್ಟವಾದಂಥ ವ್ಲಾಗ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಇದು. ಯಾವಾಗ ತೋರಿಸ್ತೀರಾ, ಎಲ್ಲಿ ತೋರಿಸ್ತೀರಾ, ನೀವು ಹೋದಾಗ ತೋರಿಸಿ. ಅಂದರೆ ನಾನು ಊರಿಗೆ ಹೋದಾಗ ಸಮ್ಟೈಮ್ಸ್ ಅಂಕಲ್ನ ತೋರಿಸಿದ್ರೆ ಆಂಟಿನ ತೋರಿಸ್ತಿರ್ಲಿಲ್ಲ, ಆಂಟಿನ ತೋರಿಸಿದ್ರೆ ಅಂಕಲ್ನ ತೋರಿಸ್ತಿರ್ಲಿಲ್ಲ. ಅಟ್ ಎ ಟೈಮ್ ಇಬ್ಬರು ಸಿಗ್ತಾ ಇರಲಿಲ್ಲ. ಅವರಿಬ್ಬರು ಸಿಕ್ಕಿದ್ರೆ ವೀಡಿಯೋನ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗಾಗ್ತಾಯಿತ್ತು. ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿರೋದ್ರಿಂದ ಖುಷಿ ಆಯಿತು. ನಾನು ಕೂಡ ಖುಷಿಯಾಗೇ ವಿಡಿಯೋ ಮಾಡಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟನೇ, ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾಡಿಬಿಡಿ. ಥ್ಯಾಂಕ್ ಯು ಸೊ ಮಚ್.